ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಮಗು ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವೈದ್ಯರ ನಿರ್ಲಕ್ಷ್ಯದ ಪರಿಣಾಮ ನೋಡಿ ಎಂಥ ಘಟನೆ ಸಂಭವಿಸಿದೆ. ಹೆರಿಗೆಗೆ ಬಂದ ಮಹಿಳೆ ಸುಷ್ಮಿತಾ, ಮಹಿಳೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಮಗು ಸಾವು. ದೊಡ್ಡಬಳ್ಳಾಪುರದ ತಾಯಿ ಮಗು ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರು ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಮತ್ತು ಮಗು ಸಾವಿಗೀಡಾಗಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಸ್ಪತ್ರೆಗೆ ಬರುವ ಮುನ್ನವೇ ಸಾವು ಅಂತೇಳಿ ವೈದ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಸಿಂಗೇನಹಳ್ಳಿ ನಿವಾಸಿ ನಿನ್ನೆ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿರ್ತಾರೆ ಸುಷ್ಮಿತಾ. ನಾಳೆ ಹೆರಿಗೆ ಮಾಡ್ತೀವಿ ಅಂತ ವೈದ್ಯರು ಹೇಳಿ ಕಳಿಸಿರ್ತಾರೆ. ಇವತ್ತು ಆಸ್ಪತ್ರೆಗೆ ಬಂದ ಕೂಡಲೇ ಸಾವು ಸಂಭವಿಸಿದೆ. ದೊಡ್ಡಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ನ್ಯಾಯಕ್ಕಾಗಿ ಆಗ್ರಹಿಸಿ ಕುಟುಂಬದವರು ನೋವನ್ನು ತೋಡ್ಕೊಳ್ತಾ ಇದ್ದಾರೆ. 23 ವರ್ಷದ ಸುಷ್ಮಿತಾ ಸಾವಿಗೀಡಾಗಿದ್ದಾರೆ. ಬಾಳಿ ಬದುಕಬೇಕಾಗಿದ್ದಂಥ ಹೆಣ್ಣುಮಗಳು ಇವತ್ತು ಇಹಲೋಕವನ್ನು ಆಚರಿಸಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸಿಂಗೇನಹಳ್ಳಿ ನಿವಾಸಿ ಸುಷ್ಮಿತಾ ಗರ್ಭಿಣಿಯಾಗಿದ್ದು ಚೆಕಪ್ ಮಾಡಿಸ್ಕೊಂಡು ಹೋಗಿರ್ತಾರೆ. ನಾಳೆ ಹೆರಿಗೆ ಅಂತ ಕೂಡ ಹೇಳಿರ್ತಾರೆ. ಅಷ್ಟರಲ್ಲೇ ಈ ದುರ್ಘಟನೆ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಆ್ಯಕ್ಚುಲಿ ಏನಾಗಿದ್ದು? ನೆನ್ನೆ ಚೆಕಪ್ಪಿಗೆ ಬಂದಿದ್ರು ಅನ್ನೋದಾದರೆ ನಾಳೆನೇ ಹೆರಿಗೆ ಅಂದರೆ ಯೂಶಲಿ ಅಡ್ಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಈ ಪ್ರಕರಣದಲ್ಲಿ ಏನಾಯಿತು? ಕುಟುಂಬಸ್ಥರು ಮತ್ತು ವೈದ್ಯರು ಏನು ಹೇಳ್ತಿದ್ದಾರೆ? ಖಂಡಿತ ದೊಡ್ಡಬಳ್ಳಾಪುರದ ಸಿಂಗೇನಹಳ್ಳಿ ನಿವಾಸಿಯಾಗಿರ್ತಕ್ಕಂಥ ಇನ್ನೂ 23 ವರ್ಷದ ಸುಷ್ಮಿತಾ ಎಂಬ ಮಹಿಳೆ ಕನ್ಫರ್ಮ್ ಅಂದ್ರೆ ಹೆರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿದ್ದು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಗ್ಯುಲರ್ ಆಗಿ ಅಲ್ಲಿ ತಮ್ಮ ಪ್ರತಿ ತಿಂಗಳ ಚೆಕಪ್ ಅನ್ನು ಮಾಡಿಸ್ಕೊಂತ ಕೆಲಸ ಆಗತ್ತೆ. ಆದ್ರೆ ಒಂದು ಹಂತಕ್ಕೆ ದಿನಾಂಕವನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆ ನಿನ್ನೆ ಕೂಡ ನೇರವಾಗಿ ಬಂದು ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಸ್ಪತ್ರೆಯಲ್ಲಿ ಡೇಟ್ ಅನ್ನು ಕೊಟ್ಟಿರ್ತಾರೆ. ಆ ಡೇಟ್ ಸಂದರ್ಭದಲ್ಲಿ ನೇರವಾಗಿ ಸುಷ್ಮಿತಾ ಕುಟುಂಬಸ್ಥರು ಬಂದು ಅಲ್ಲಿ ಅಡ್ಮಿಟ್ ಆಗೋದಕ್ಕೆ ಅಂತ ಹೇಳಿ ಚೆಕಪ್ಗೆ ಕೊಟ್ಟಿರ್ತಕ್ಕಂಥ ಡೇಟ್ಗೆ ಏನು ಹೇಳಿದ್ದಾರೆ ಆ ಡೇಟ್ಗೆ ಕರೆಕ್ಟ್ ಆಗಿ ಬಂದು ಅಲ್ಲಿ ಅಡ್ಮಿಟ್ ಆಗೋದಕ್ಕೆ ಬರ್ತಾರೆ. ಆದ್ರೆ ವೈದ್ಯರು ಇಲ್ಲೊಂದು ಕಡೆ ನನ್ಗೆ ಇನ್ನೂ ಕಾಲಾವಕಾಶ ಇದೆ, ನಾಳೆ ಬನ್ನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಆ ಬೆನ್ನಲ್ಲೇ ಮತ್ತೆ ಹಿಂತಿರುಗಿ ವಾಪಸ್ ಮನೆ ಕಡೆ ಹೋಗಿ ಮತ್ತೆ ಇವತ್ತು ಬೆಳಗ್ಗೆ ಕೂಡ ನನಗೆ ಹೆರಿಗೆ ನೋವು ತುಂಬಾ ಜಾಸ್ತಿ ಕಾಣಿಸ್ಕೊಡ್ತಿದೆ ಅಂತ ಹೇಳಿ ನೇರವಾಗಿ ಸುಷ್ಮಿತಾನೇ ಕಾಲ್ ಮಾಡಿ ಆಸ್ಪತ್ರೆ ವೈದ್ಯರ ಬಳಿ ಮಾತಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಆ ಬೆನ್ನಲ್ಲೇ ವೈದ್ಯರು ಕೂಡ ಪೋಷಕರು ಕೂಡ ನೇರವಾಗಿ ಆಸ್ಪತ್ರೆ ಧಾವಿಸ್ತಾರೆ. ಆದ್ರೆ ಧಾವಿಸಿ ಆಸ್ಪತ್ರೆವರೆಗೂ ನಾವು ಆಸ್ಪತ್ರೆ ಒಳಗಡೆ ಬರೋವರೆಗೂ ಕೂಡ ಚೆನ್ನಾಗೇ ಇದ್ವು ಅಂತ ಹೇಳಿ ಪೋಷಕರು ಒಂದು ರೀತಿ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ವೈದ್ಯರು ಮಾತ್ರ ಹೇಳ್ತಿರ್ತಕ್ಕಂಥದ್ದು ಆಸ್ಪತ್ರೆಗೆ ಬರೋ ಮುಂಚೆನೆ ಸುಷ್ಮಿತಾ ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನಿಜಕ್ಕೂ ಏನಾಗಿತ್ತು ಅಥವಾ ಹೆರಿಗೆ ಸಂದರ್ಭದಲ್ಲಿ ಈ ರೀತಿ ಏನಾದ್ರು ಲೋಪದೋಷ ಆಗಿತ್ತ ಅಥವಾ ಈ ಮುಂದೆ ಸಹಜ ಸಾವನ್ನಪ್ಪಿರ್ತಕ್ಕಂಥದ್ದು ಏನಾದ್ರು ಪ್ರಕ್ರಿಯೆ ಆಗಿದೆಯಾ ಅಥವಾ ಏನಾಗಿದೆ ಅಂತಕ್ಕಂಥದ್ದು ಸದ್ಯ ತನಿಖೆ ಮುಖಾಂತರ ಹೊರಬೀಳ್ಬೇಕಾಗಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಇನ್ನೂ ಬಾಳಿ ಬದುಕಬೇಕಾಗಿತ್ತ ಸುಷ್ಮಿತಾ, ಅದರಲ್ಲೂ 23 ವರ್ಷದ ಯುವತಿ ಏನಿದ್ದಾಳೆ ಅವಳ ಈ ಸಾವಿನ ಹಿನ್ನೆಲೆಯಲ್ಲಿ ಕುಟುಂಬರ ಆಕ್ರಂದನ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಘಟನೆ ನಡೆದಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವೆಂಕಟೇಶ್.